ಮೀರಿದ ಬಿತ್ತನೆ ಬೀಜ ವಿತರಣೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕೃಷಿ ಅಧಿಕಾರಿ, ರೈತರ ಆಕ್ರೋಶ. ಕೃಷಿ ಸಚಿವರ ಥವರಲ್ಲೇ ರೈತರಿಗೆ ಅನ್ಯಾಯ, ದೇವರು ಕೊಟ್ಟರೂ ಪೂಜಾರಿ ಕೊಡುವುದಿಲ್ಲ ಎಂಬಂತಾಗಿ ಮಂಡ್ಯ ಕೃಷಿ ಅಧಿಕಾರಿಗಳ ಮನಸ್ಥಿತಿ. ಅನ್ನದಾತರ ಸಂಕಷ್ಟಕ್ಕೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗೋದಾಮಿನಲ್ಲಿ ಕೊಳೆಯುತ್ತಿರುವ ಬಿತ್ತನೆ ಬೀಜ ಬ್ಯಾಗ್ ಮೂಕ ಸಾಕ್ಷಿಯಾಗಿವೆ. ರೈತರಿಗೆ ಕೊಡಬೇಕಾದ ಬಿತ್ತನೆ ಬೀಜದ ಬ್ಯಾಗ್ಗಳು ಅವಧಿ ಮೀರಿ ಅಧಿಕಾರಿಗಳ ಬಟ್ಟಂಗೀತನ ಬಯಲು ಮಾಡಿದೆ. ಕಳೆದ ವರ್ಷದ ಬಿತ್ತನೆ ಬೀಜದ ಬ್ಯಾಗ್ಗಳನ್ನು ವಿತರಿಸಿ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಬಿತ್ತನೆ ಬೀಜದ ಕೊರತೆ ರೈತರನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ. ಆದರೆ ಮಂಡ್ಯ ತಾಲೂಕಿನ ಕೃಷಿ ಸಂಪರ್ಕ ಕೇಂದ್ರದ ಗೋದಾಮಿನಲ್ಲಿ ಕಳೆದ ವರ್ಷ ವಿತರಿಸಬೇಕಿದ್ದ ಬಿತ್ತನೆ ಬೀಜದ ಬ್ಯಾಗ್ಗಳು ಕೊಳೆಯುತ್ತಾ ಬಿದ್ದಿವೆ. ಈ ವರ್ಷ ಅವಧಿ ಮೀರಿದ ಬ್ಯಾಗ್ಗಳನ್ನು ವಿತರಿಸಿ ಸಿಕ್ಕಿಬಿದ್ದಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ರೈತರು, ಕರವೇ ಕಾರ್ಯಕರ್ತರ ಪ್ರಶ್ನೆ ಮಾಡಿದಾಗ ಕೃಷಿ ಅಧಿಕಾರಿ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರೈತ ಮಿತ್ರ ಯೋಜನೆಯಡಿ ರೈತರಿಗೆ ಉಚಿತವಾಗಿ ವಿತರಿಸಬೇಕಿದ್ದ ಬಿತ್ತನೆ ಬೀಜದ ಬ್ಯಾಗ್ಗಳು ಇವು. ಮಳೆಯಾಶ್ರಿತ ಪ್ರದೇಶಗಳ ರೈತರಿಗೆ ಕಳೆದ ವರ್ಷವೇ ವಿತರಿಸಬೇಕಿದ್ದ ಪ್ರಸಕ್ತ ಸಾಲಿನಲ್ಲಿ ವಿತರಿಸಲು ಯತ್ನಿಸಿದ ಅಧಿಕಾರಿಗಳಿಗೆ ರೈತರು ಇಡಿಶಾಪ ಹಾಕಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಒಬ್ಬರ ಮೇಲೊಬ್ಬರು ಬೆರಳು ತೋರಿ ಪಲಾಯನಕ್ಕೆ ಯತ್ನಿಸಿದ್ದಾರೆ. ಕಚೇರಿಗೆ ಬಾರದೆ ಫೋನ್ ಕರೆಯನ್ನು ಸ್ವೀಕರಿಸದೆ ಸಹಾಯಕ ಕೃಷಿ ನಿರ್ದೇಶಕರಾದ ಸುನೀತಾ ನಿರ್ಲಕ್ಷ್ಯ ಧೋರಣೆ ಬಯಲಾಗಿದೆ. ಇದು ಕೇವಲ ಮಂಡ್ಯ ಜಿಲ್ಲೆ ಮಾತ್ರವಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸ್ಥಿತಿ ಶಂಕೆ ವ್ಯಕ್ತವಾಗಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ರೈತರು ಆಗ್ರಹಿಸಿದ್ದಾರೆ. ಮಾತನಾಡಿ ಮೇಡಮ್, ಆಯ್ತು ಅದೇನಂತ ಮಾತನಾಡಿ. ಅಲ್ಲ, ಜನ ಬಂದಿದ್ರಲ್ಲ, ಈಗ ಲೈನ್ ನಿಂತಿದ್ರಲ್ಲ ಮೇಡಮ್ರ, ಬಂದಿದ್ದವ್ರು ಯಾಕೆ ಬ್ಯಾಗ್ನ ತಗೊಂಡೋಗ್ಲಿಲ್ಲ? ಬ್ಯಾಗ್ ಯಾಕೆ ತಗೊಂಡೋಗಿಲ್ಲ? ಕಾಳು ಚೆನ್ನಾಗದೆ, ಎಕ್ಸ್ಪೈರಿ ಡೇಟ್ ಆಗಿಲ್ಲ ಅಂದ್ರೆ ಅವ್ರು ಇಸ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ನಾವು ವಾಪಸ್ ಕಳಿಸ್ತಾ ಇದೀವಿ. ರಿಪ್ಲೇಸ್ಗೆ ಅವ್ರು ಕೊಡ್ಲಿಲ್ವಲ್ಲ, ನೋಡಿದ ತಕ್ಷಣ ಈಗ ಕೊಡ್ಲಿಲ್ಲ. ಕೊಡೋರಿ ನೀವು. ಅವ್ರು ಏನಾರ ಎಕ್ಸ್ಪೈರ್ ಆಗ್ಲಿಲ್ಲ ಅಂತ ಏನಾರ ವಾದ ಮಾಡ್ಲಿಲ್ಲ ಅಂತಿದ್ರೆ ನೀವು ಕೊಡ್ತಿದ್ರಿ. ಬಿತ್ತನೆ ಉತ್ತಿ ಬಿಟ್ಟು ಮಾಡೋದು ಇವತ್ತೆಲ್ಲ ಕೂಲಿ ಯಾರು ಕೊಡೋರು? ರೈತರಿಗೆ ಕಷ್ಟ ಆಗುವಂತ ಕೆಲಸ ನಾವು ಮಾಡಲ್ಲ. ಈಗ ಮಾಡಿದಿರಲ್ಲ, ಈಗ ಒಂದ್ ವರ್ಷದಿಂದ. ನಾವು ಈ ವರ್ಷದಿಂದ ಕೊಟ್ಟಿಲ್ಲ. ಇಂಥ ಬೆಳೆಗಳಿಗೆ ಹಾಕುವಂಥದ್ದು ಏನು ಉದ್ದು ಮತ್ತೆ ತಗಣಿ ಇನ್ನಿತರೆ ಕಾಳುಗಳನ್ನ ಮಳೆ ಆಶ್ರಯಿತ ಬೆಳೆಗಳನ್ನಾಗಿ ಸರ್ಕಾರ ಉಚಿತವಾಗಿ ಕೊಡಬೇಕು. ಅದರಲ್ಲಿ 710 ರೂಪಾಯಿ ದರವನ್ನು ನಿಗದಿ, 715 ರೂಪಾಯಿ ದರ ನಿಗದಿ ಮಾಡಿದೆ. ಯಾವ್ದಕ್ಕೆ? ಇದಕ್ಕೆ RTC ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಮತ್ತೆ FID ಆಗಿರ್ಬೇಕು. ಅವೆಲ್ಲ ಆಗಿರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಕಾಳು ಇದು. ಯಾವುದೋ ಇದು ಕೂಡ ಎಕ್ಸ್ಪೈರ್ ಆಗಿ ವಿತರಣೆಗೆ ಕಳೆದ ಒಂದು ವರ್ಷದಲ್ಲಿ ಕೊಡಬೇಕಾದಂಥದ್ದನ್ನ ಈಗ ವಿತರಣೆ ಮಾಡಕ್ಕೆ ನಿಂತವ್ರೆ. ಹಾಗೇನೆ ಮಳೆ ಆಶ್ರಯಿತ ಬೆಳೆಗಳಿಗೆ ಇದಾದ್ರೆ ಏನು ನೀರಾವರಿ ಪ್ರದೇಶಕ್ಕೆ ಚೆಂಬೆ ಇನ್ನಿತರ ಕಾಳುಗಳನ್ನ ಕೊಡಬೇಕು. ಅವು ಕೂಡ ಹಿಂಗೆ ಅಧ್ವಾನ ಆಗಿ ಯಾವುದೂ ಕೂಡ ವಿತರಣೆ ಆಗದೇನೆ ಇವತ್ತು ಜನರನ್ನ, ಕೃಷಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರೈತರನ್ನ ವಂಚಿಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಮಾಡ್ತಾವ್ರೆ. ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ, ಅವರು ಕೃಷಿ ಸಚಿವರಿಗೆ ದಿಕ್ ತಪ್ಪಿಸುವಂತ ಕೆಲಸವನ್ನ ಇಲ್ಲಿ ಆಡಳಿತ ವ್ಯವಸ್ಥೆ ಮಾಡ್ತದೆ. ಇವತ್ತು ಅವ್ರ ಅಟೆಂಡೆನ್ಸ್ ಬುಕ್ಗಳನ್ನ ಎಲ್ಲ ಹೋಗಿ ಚೆಕ್ ಮಾಡಿದ್ರೆ ಮಾಧ್ಯಮದವರು ಅದರ ಇತಿಹಾಸಗಳು ಗೊತ್ತಾಗುತ್ತೆ. ಯಾರು ಸಹಿ ಮಾಡಿದ್ದಾರೆ, ಯಾರು ಸಹಿ ಮಾಡಿಲ್ಲ, ಏನು ಎಲ್ಲವೂ ಗೊತ್ತಾಗುತ್ತೆ. ನೀವು ಈಗಲೇ ಈ ಕೂಡಲೇ ತಪಾಸಣೆ ಮಾಡಿ ಯಾವ ಅಧಿಕಾರಿಗಳು ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರೈತರ ತೆರಿಗೆ ಹಣದಿಂದ ಅವರು ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕನ್ನಡ ನಾಡಿನಲ್ಲಿ, ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಈ ಮಟ್ಟಕ್ಕಾಗಿದೆ ಈ ಅಧಿಕಾರಿಗಳು ಅಂದರೆ ಎಷ್ಟು ಜಿಡ್ಡು ಹಿಡ್ದಿರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ ಅಲ್ವಾ? ಕೃಷಿ ಸಚಿವರು ಏನಾದರೂ ಮಾಡಿ ಉತ್ತಮವಾದಂಥ ಕೃಷಿ ಇಲಾಖೆಯನ್ನು ಅಭಿವೃದ್ಧಿ ಹತ್ರ ಕೊಂಡೊಯ್ತೀನಿ ಅಂದರೆ ಅಧಿಕಾರಿಗಳು ಅದಕ್ಕೆ ದಿಕ್ ತಪ್ಪಿಸೋ ಕೆಲಸ ಆಯ್ತದೆ. ಈ ಕೂಡಲೇ ಇದು ಸಮಗ್ರವಾಗಿ ತನಿಖೆ ಮಾಡಬೇಕು. ಇವಾಗ ಆಗ್ಲೇ ಬೀಗ ಹಾಕ್ಬಿಟ್ರು. ನೀವೆಲ್ಲ ಬರೋಕ್ ಮೊದಲು ಓಪನ್ ಇತ್ತು. ರೈತರೆಲ್ಲ ಬಂದು ಬೈಕೊಂಡು ಹೋದ್ಮೇಲೆ ನಮ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಮೇಲೆ ನಮಗೂ ಗೊತ್ತಾಯ್ತು. ನಾವು ಒಳಗೆ ಬರೋದಕ್ಕೂ ರೈತರು ಒಂದಷ್ಟು ಜನ ನಿಂತ್ಕೊಳ್ಳಿ ಅಂದು ಇವರು ಮನಳಾಗೋಯ್ತು. ಬೆಳಗ್ಗೆಯಿಂದ ಕಾಯಿಸಿ ನಮ್ಮನ್ನ ಹಣ್ಣು ಮಾಡಿ ಬಿಸಿಲಲ್ಲಿ ತೀರ್ಸಿದ್ರು ಅಂತೇಳಿ ಬೈಕ್ ಓದಬೇಕಾರೆ ಮಾಧ್ಯಮದ ಬರೋದು ಒಂದು ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ಬೀಗ ಹಾಕಿದ್ರು. ಬೀಗ ಹಾಕಿ ಇವತ್ತು ಈ ಕೆಲಸ ಆಗಿದೆ. ಇವೆಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನ ಉಸ್ತುವಾರಿ ಸಚಿವರು ಸಮಗ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಜಿಲ್ಲೆಯ ರೈತರನ್ನ ಉಳಿಸೋ ಕೆಲಸ ಅವ್ರ ಕೈಲಿದೆ, ಅದು ಮಾಡಬೇಕು ಅಂತ ಒತ್ತಾಯಿಸ್ತೀವಿ. ಫೋಟೋ ನೋಡಿ